ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸೌಜನ್ಯ ಪ್ರಕರಣಕ್ಕೆ ಇದೀಗ ಮತ್ತೊಂದು ಮೇಜರ್ ಟ್ವಿಸ್ಟ್. ವಿಠ್ಠಲಗೌಡ, ಸೌಜನ್ಯ ಅವರ ಮಾವ ವಿಠ್ಠಲಗೌಡ ಅವರ ಮೇಲೆ ಉದಯ್ ಜೈನ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಉದಯ್ ಜೈನ್ ಅವರು ಕೂಡ ದೋಷಿ ಅನ್ನೋದು ಈ ಸೌಜನ್ಯ ಪರ ಹೋರಾಟಗಾರರು ಹಾಗೆ ಕುಟುಂಬಸ್ಥರ ವಾದ. ಉದಯ್ ಜೈನ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇವತ್ತು ಮಾತನಾಡಿದ್ದಾರೆ. ಮಾತನಾಡೋ ಸಂದರ್ಭದಲ್ಲಿ ಸೌಜನ್ಯ ಮಾವ ವಿಠ್ಠಲಗೌಡ ಅವರ ವಿರುದ್ಧವೇ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ಕೇರಳ ವ್ಯಕ್ತಿಯನ್ನ ಕೊಲೆ ಮಾಡಿದ್ರ ಸೌಜನ್ಯ ಮಾವ ವಿಠ್ಠಲಗೌಡ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಿನಿಮೀಯ ಟ್ವಿಸ್ಟ್. ವಿಠ್ಠಲಗೌಡ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಉದಯ್ ಜೈನ್. ವಿಠ್ಠಲಗೌಡ ಕೇರಳ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದ ತೀವ್ರತೆಗೆ ಕೇರಳ ವ್ಯಕ್ತಿ ಅಲ್ಲೇ ಮೃತಪಟ್ಟಿದ್ದ. ಆ ಮೃತದೇಹವನ್ನ ಈ ಚಿನ್ನಯ್ಯನೇ ಸಮಾಧಿ ಮಾಡಿದ್ದ ಅಂತ ಹೇಳಿ ವಿಠ್ಠಲಗೌಡ ವಿರುದ್ಧ ಉದಯ್ ಜೈನ್ ಗಂಭೀರ ಆರೋಪ ಮಾಡಿದ್ದಾರೆ. ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾನಲ್ಲ, ಯಾರು ವಿಠ್ಠಲಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡುವ ಚರ್ಚೆಯಲ್ಲಿ ಇವನು ವಿಠ್ಠಲಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠ್ಠಲಗೌಡ ಉಳಿಸ ಅಂತ ಒಂದು ಅಲ್ಲೆಲ್ಲ ಮಾಹಿತಿ ಇತ್ತು, ಎಲ್ಲ ಒಂದು ಮಾತು ಬರ್ತಾ ಇತ್ತು. ಎಲ್ಲ ನೀವು ನೋಡಿದ್ರೆ ಏನಾದ್ರು? ಇಲ್ಲ, ನಾವು ನೋಡ್ಲಿಲ್ಲ. ಅಂದ್ರೆ ಅಲ್ಲಿ ಎಲ್ಲ ಲೋಕಲ್ಸ್ ಎಲ್ಲ ಹೀಗೆ ಒಬ್ಬ ಇವನು ಚಿನ್ನಯನ ಮುಖಾಂತರ ಇವರು ಈ ತರ ಮಾಡಿ ಆಡಿದಾರೆ ಅಂತ ಒಂದು ಇದಿತ್ತು, ಒಂದು ಗಾಸಿಪ್ ಇತ್ತು. ಎಲ್ಲ ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾನಲ್ಲ, ಯಾರು ವಿಠ್ಠಲಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡುವ ಚರ್ಚೆಯಲ್ಲಿ ಇವನು ವಿಠ್ಠಲಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠ್ಠಲಗೌಡ. ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸೌಜನ್ಯ ಪ್ರಕರಣಕ್ಕೆ ಇದೀಗ ಮತ್ತೊಂದು ಮೇಜರ್ ಟ್ವಿಸ್ಟ್. ವಿಠ್ಠಲಗೌಡ, ಸೌಜನ್ಯ ಅವರ ಮಾವ ವಿಠ್ಠಲಗೌಡ ಅವರ ಮೇಲೆ ಉದಯ್ ಜೈನ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಉದಯ್ ಜೈನ್ ಅವರು ಕೂಡ ದೋಷಿ ಅನ್ನೋದು ಈ ಸೌಜನ್ಯ ಪರ ಹೋರಾಟಗಾರರು ಹಾಗೆ ಕುಟುಂಬಸ್ಥರ ವಾದ. ಉದಯ್ ಜೈನ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇವತ್ತು ಮಾತನಾಡಿದ್ದಾರೆ. ಮಾತನಾಡೋ ಸಂದರ್ಭದಲ್ಲಿ ಸೌಜನ್ಯ ಮಾವ ವಿಠ್ಠಲಗೌಡ ಅವರ ವಿರುದ್ಧವೇ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ಕೇರಳ ವ್ಯಕ್ತಿಯನ್ನ ಕೊಲೆ ಮಾಡಿದ್ರ ಸೌಜನ್ಯ ಮಾವ ವಿಠ್ಠಲಗೌಡ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಿನಿಮೀಯ ಟ್ವಿಸ್ಟ್. ವಿಠ್ಠಲಗೌಡ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಉದಯ್ ಜೈನ್. ವಿಠ್ಠಲಗೌಡ ಕೇರಳ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದ ತೀವ್ರತೆಗೆ ಕೇರಳ ವ್ಯಕ್ತಿ ಅಲ್ಲೇ ಮೃತಪಟ್ಟಿದ್ದ. ಆ ಮೃತದೇಹವನ್ನ ಈ ಚಿನ್ನಯ್ಯನೇ ಸಮಾಧಿ ಮಾಡಿದ್ದ ಅಂತ ಹೇಳಿ ವಿಠ್ಠಲಗೌಡ ವಿರುದ್ಧ ಉದಯ್ ಜೈನ್ ಗಂಭೀರ ಆರೋಪ ಮಾಡಿದ್ದಾರೆ. ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾನಲ್ಲ, ಯಾರು ವಿಠ್ಠಲಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡುವ ಚರ್ಚೆಯಲ್ಲಿ ಇವನು ವಿಠ್ಠಲಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠ್ಠಲಗೌಡ ಉಳಿಸ ಅಂತ ಒಂದು ಅಲ್ಲೆಲ್ಲ ಮಾಹಿತಿ ಇತ್ತು, ಎಲ್ಲ ಒಂದು ಮಾತು ಬರ್ತಾ ಇತ್ತು. ಎಲ್ಲ ನೀವು ನೋಡಿದ್ರೆ ಏನಾದ್ರು? ಇಲ್ಲ, ನಾವು ನೋಡ್ಲಿಲ್ಲ. ಅಂದ್ರೆ ಅಲ್ಲಿ ಎಲ್ಲ ಲೋಕಲ್ಸ್ ಎಲ್ಲ ಹೀಗೆ ಒಬ್ಬ ಇವನು ಚಿನ್ನಯನ ಮುಖಾಂತರ ಇವರು ಈ ತರ ಮಾಡಿ ಆಡಿದಾರೆ ಅಂತ ಒಂದು ಇದಿತ್ತು, ಒಂದು ಗಾಸಿಪ್ ಇತ್ತು. ಎಲ್ಲ ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾನಲ್ಲ, ಯಾರು ವಿಠ್ಠಲಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡುವ ಚರ್ಚೆಯಲ್ಲಿ ಇವನು ವಿಠ್ಠಲಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠ್ಠಲಗೌಡ.
ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಸೌಜನ್ಯ ಪ್ರಕರಣಕ್ಕೆ ಇದೀಗ ಮತ್ತೊಂದು ಮೇಜರ್ ಟ್ವಿಸ್ಟ್. ವಿಠ್ಠಲಗೌಡ ಸೌಜನ್ಯ ಅವರ ಮಾವ ವಿಠ್ಠಲಗೌಡ ಅವರ ಮೇಲೆ ಉದಯ್ ಜೈನ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಉದಯ್ ಜೈನ್ ಅವರು ಕೂಡ ದೋಷಿ ಅನ್ನೋದು ಈ ಸೌಜನ್ಯ ಪರ ಹೋರಾಟಗಾರರು ಹಾಗೆ ಕುಟುಂಬಸ್ಥರ ವಾದ. ಉದಯ್ ಜೈನ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇವತ್ತು ಮಾತನಾಡಿದ್ದಾರೆ. ಮಾತನಾಡೋ ಸಂದರ್ಭದಲ್ಲಿ ಸೌಜನ್ಯ ಮಾವ ವಿಠ್ಠಲಗೌಡ ಅವರ ವಿರುದ್ಧವೇ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ಕೇರಳ ವ್ಯಕ್ತಿಯನ್ನ ಕೊಲೆ ಮಾಡಿದ್ರ ಸೌಜನ್ಯ ಮಾವ ವಿಠ್ಠಲಗೌಡ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಿನಿಮೀಯ ಟ್ವಿಸ್ಟ್. ವಿಠ್ಠಲಗೌಡ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಉದಯ್ ಜೈನ್. ವಿಠ್ಠಲಗೌಡ ಕೇರಳ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದ ತೀವ್ರತೆಗೆ ಕೇರಳ ವ್ಯಕ್ತಿ ಅಲ್ಲೇ ಮೃತಪಟ್ಟಿದ್ದ. ಆ ಮೃತದೇಹವನ್ನ ಈ ಚಿನ್ನಯ್ಯನೇ ಸಮಾಧಿ ಮಾಡಿದ್ದ ಅಂತ ಹೇಳಿ ವಿಠ್ಠಲಗೌಡ ವಿರುದ್ಧ ಉದಯ್ ಜೈನ್ ಗಂಭೀರ ಆರೋಪ ಮಾಡಿದ್ದಾರೆ. ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾರಲ್ಲ, ಯಾರು ವಿಠ್ಠಲಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡುವ ಚರ್ಚೆಯಲ್ಲಿ ಇವನು ವಿಠ್ಠಲಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯ್ಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠ್ಠಲಗೌಡ ಉಳಿಸಿದ ಅಂತ ಒಂದು ಅಲ್ಲೆಲ್ಲ ಮಾಹಿತಿ ಇತ್ತು, ಎಲ್ಲ ಒಂದು ಮಾತು ಬರ್ತಾ ಇತ್ತು. ಅಲ್ಲ ನೀವು ನೋಡಿದ್ರೆ ಏನಾದ್ರು? ಇಲ್ಲ, ನಾವು ನೋಡ್ಲಿಲ್ಲ. ಅಂದ್ರೆ ಅಲ್ಲಿ ಎಲ್ಲ ಲೋಕಲ್ಸ್ ಎಲ್ಲ ಹೀಗೆ ಒಬ್ಬ ಇವನು ಚಿನ್ನಯ್ಯನ ಮುಖಾಂತರ ಇವರು ಈ ತರ ಮಾಡಿ ಆಡಿದಾರೆ ಅಂತ ಒಂದು ಇದಿತ್ತು, ಒಂದು ಗಾಸಿಪ್ ಇತ್ತು. ಎಲ್ಲ ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾರಲ್ಲ, ಯಾರು ವಿಠ್ಠಲಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡುವ ಚರ್ಚೆಯಲ್ಲಿ ಇವನು ವಿಠ್ಠಲಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯ್ಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠ್ಠಲಗೌಡ. ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಸೌಜನ್ಯ ಪ್ರಕರಣಕ್ಕೆ ಇದೀಗ ಮತ್ತೊಂದು ಮೇಜರ್ ಟ್ವಿಸ್ಟ್. ವಿಠ್ಠಲಗೌಡ ಸೌಜನ್ಯ ಅವರ ಮಾವ ವಿಠ್ಠಲಗೌಡ ಅವರ ಮೇಲೆ ಉದಯ್ ಜೈನ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಉದಯ್ ಜೈನ್ ಅವರು ಕೂಡ ದೋಷಿ ಅನ್ನೋದು ಈ ಸೌಜನ್ಯ ಪರ ಹೋರಾಟಗಾರರು ಹಾಗೆ ಕುಟುಂಬಸ್ಥರ ವಾದ. ಉದಯ್ ಜೈನ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇವತ್ತು ಮಾತನಾಡಿದ್ದಾರೆ. ಮಾತನಾಡೋ ಸಂದರ್ಭದಲ್ಲಿ ಸೌಜನ್ಯ ಮಾವ ವಿಠ್ಠಲಗೌಡ ಅವರ ವಿರುದ್ಧವೇ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ಕೇರಳ ವ್ಯಕ್ತಿಯನ್ನ ಕೊಲೆ ಮಾಡಿದ್ರ ಸೌಜನ್ಯ ಮಾವ ವಿಠ್ಠಲಗೌಡ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಿನಿಮೀಯ ಟ್ವಿಸ್ಟ್. ವಿಠ್ಠಲಗೌಡ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಉದಯ್ ಜೈನ್. ವಿಠ್ಠಲಗೌಡ ಕೇರಳ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದ ತೀವ್ರತೆಗೆ ಕೇರಳ ವ್ಯಕ್ತಿ ಅಲ್ಲೇ ಮೃತಪಟ್ಟಿದ್ದ. ಆ ಮೃತದೇಹವನ್ನ ಈ ಚಿನ್ನಯ್ಯನೇ ಸಮಾಧಿ ಮಾಡಿದ್ದ ಅಂತ ಹೇಳಿ ವಿಠ್ಠಲಗೌಡ ವಿರುದ್ಧ ಉದಯ್ ಜೈನ್ ಗಂಭೀರ ಆರೋಪ ಮಾಡಿದ್ದಾರೆ. ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾರಲ್ಲ, ಯಾರು ವಿಠ್ಠಲಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡುವ ಚರ್ಚೆಯಲ್ಲಿ ಇವನು ವಿಠ್ಠಲಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯ್ಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠ್ಠಲಗೌಡ ಉಳಿಸಿದ ಅಂತ ಒಂದು ಅಲ್ಲೆಲ್ಲ ಮಾಹಿತಿ ಇತ್ತು, ಎಲ್ಲ ಒಂದು ಮಾತು ಬರ್ತಾ ಇತ್ತು. ಅಲ್ಲ ನೀವು ನೋಡಿದ್ರೆ ಏನಾದ್ರು? ಇಲ್ಲ, ನಾವು ನೋಡ್ಲಿಲ್ಲ. ಅಂದ್ರೆ ಅಲ್ಲಿ ಎಲ್ಲ ಲೋಕಲ್ಸ್ ಎಲ್ಲ ಹೀಗೆ ಒಬ್ಬ ಇವನು ಚಿನ್ನಯ್ಯನ ಮುಖಾಂತರ ಇವರು ಈ ತರ ಮಾಡಿ ಆಡಿದಾರೆ ಅಂತ ಒಂದು ಇದಿತ್ತು, ಒಂದು ಗಾಸಿಪ್ ಇತ್ತು. ಎಲ್ಲ ಜಂಟ್ ಹತ್ರ ಪಬ್ಲಿಕ್ ಅಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತೆ ಇವನು ಸೌಜನ್ಯನ ಮಾವ ಇದಾರಲ್ಲ, ಯಾರು ವಿಠ್ಠಲಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡುವ ಚರ್ಚೆಯಲ್ಲಿ ಇವನು ವಿಠ್ಠಲಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯ್ತು. ಆ ಹೆಣವನ್ನು ಚಿನ್ನಯ್ಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ಮಾವ ವಿಠ್ಠಲಗೌಡ